ಮಂಜುನಾಥ ನಗರಕ್ಕೆ ಪ್ರಬಲ ಜಿಬಿಎ ಅಭ್ಯರ್ಥಿ ಆಕಾಂಕ್ಷಿಯಾಗಿ ಛಾಯಾ ಲಕ್ಷ್ಮೀದೇವಿ ಎಂಟ್ರಿ. ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತಿಯಾಗಿ ಗುರುತಿಸಿಕೊಂಡಿರುವ ಗಟ್ಟಿಗಿತ್ತಿ ಮಹಿಳೆ. ದಾಸರಹಳ್ಳಿಯಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಮಹಿಳಾ ಸಾರಥಿ, ಪಕ್ಷ ಸಂಘಟಿಸುವ ಚತುರೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳೆಯರ ಸಂಘಟನೆಗೆ ಹೆಚ್ಚಿನ ಒತ್ತು ಕೊಟ್ಟು ಪಕ್ಷ ಕಟ್ಟುತ್ತಿರುವ ಛಾಯಾ ಲಕ್ಷ್ಮೀದೇವಿಯವರು ಈ ಬಾರಿ ಜಿಬಿಎ ಚುನಾವಣೆಗೆ ಸ್ಪರ್ಧೆ ಮಾಡಲು ಅಖಾಡಕ್ಕೆ ಇಳಿದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳಾ ವಿಭಾಗದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ಮೇಲೆ ಛಾಯಾ ಲಕ್ಷ್ಮೀದೇವಿಯವರು ಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಕಾರ್ಯಕ್ರಮ ಆಯೋಜನೆ ಮಾಡೋದರ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಅದು ಅಲ್ಲದೆ ನೂರಾರು ಮಹಿಳೆಯರಿಗೆ ಸೀರೆ ಹಾಗೂ ಅರಿಶಿನ ಕುಂಕುಮ ಕೊಡುವುದರ ಮೂಲಕ ಮುಂದಿನ ಜಿಬಿಎ ಚುನಾವಣೆಗೆ ಸ್ಪರ್ಧೆ ಮಾಡುವ ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ದಾಸರಹಳ್ಳಿ ಜೆಡಿಎಸ್ನಲ್ಲಿ ಈ ಹಿಂದೆ ಮಹಿಳೆಯರ ಬಲ ತಕ್ಕ ಮಟ್ಟಿಗೆ ಇತ್ತು. ಆದರೆ ಲಕ್ಷ್ಮೀದೇವಿ ಎಂಟ್ರಿ ಆದ ಮೇಲೆ ಮಹಿಳಾ ಕಾರ್ಯಕರ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗ್ತಿದೆ. ಈ ಹಿಂದಿನಿಂದಲೂ ಜೆಡಿಎಸ್ನಲ್ಲಿ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಗುರುತಿಸಿಕೊಂಡಿರುವ ಛಾಯಾ ಅವರು ಈ ಬಾರಿ ಜೆಡಿಎಸ್ ಅಥವಾ ಮೈತ್ರಿಯಿಂದ ಮಂಜುನಾಥನಗರ ವಾರ್ಡ್ನಲ್ಲಿ ಅವಕಾಶ ನೀಡಿದ್ರೆ ಗೆಲ್ಲುವ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಅವಕಾಶ ನೀಡಿದ್ರೆ ದಾಸರಹಳ್ಳಿ ಕ್ಷೇತ್ರದಲ್ಲಿ ಇನ್ನಷ್ಟು ಮಹಿಳೆಯರನ್ನ ಸಂಘಟಿಸುವ ಮೂಲಕ ಕ್ಷೇತ್ರದಲ್ಲಿ ಜೆಡಿಎಸ್ ಅನ್ನ ಇನ್ನಷ್ಟು ಬಲಗೊಳಿಸುವ ಲೆಕ್ಕಾಚಾರದಲ್ಲಿ ಛಾಯಾ ಲಕ್ಷ್ಮೀದೇವಿಯವರು ಇದ್ದಾರೆ.